ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ನಾನ್ ಬ್ರೈಡಲ್ ವರ್ಕ್ ಆಗಿರುತ್ತೆ. ಮೈಸೂರಲ್ಲಿ ಸೈಲೆಂಟ್ ಶೋರ್ಸ್ ರೆಸಾರ್ಟಲ್ಲಿ ಇರುತ್ತೆ. ನನಗೆ ವರ್ಕ್ ಪ್ಲೇಸ್ಗೆ ನಾನು ಅರೌಂಡ್ 12ಗೆಲ್ಲ ರೀಚ್ ಆಗಿದ್ದೆ ಮಧ್ಯಾಹ್ನ. ಯಾಕೆ ಅಂತ ಹೇಳಿದ್ರೆ 4 ಮೆಂಬರ್ಸ್ ಇತ್ತು ನಾನ್ ಬ್ರೈಡಲ್ ವರ್ಕ್ ಬಂದು. ನಾನು ಒಬ್ಬಳೇ ಆಗಿರೋದ್ರಿಂದ ಎಲ್ಲನೂ ನಾನೇ ಮಾಡಬೇಕು ಅಂತ ಹೇಳಿ ನಾನು ಸ್ವಲ್ಪ ಬೇಗನೆ ಲೊಕೇಶನ್ಗೆ ರೀಚ್ ಆಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅರೌಂಡ್ 2 ಅವರ್ಸ್ ತನಕ ನನ್ನ ಕ್ಲೈಂಟ್ಸ್ಗೋಸ್ಕರ ವೆಯ್ಟ್ ಮಾಡಿದೆ ಅವತ್ತು. ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿತ್ತು. ಆವಾಗ ತಾನೇ ಡೆಕ್ರೇಷನ್ ಆಗ್ತಿತ್ತು. ಸೊ ಇನ್ನೇನು ಮಾಡೋದಪ್ಪ ಅಂತ ಹೇಳಿ ಡೆಕ್ರೇಷನ್ ಮಾಡ್ತಿದ್ರಲ್ಲ ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ದೆ ಅಲ್ಲೇ. VIP ಮ್ಯಾರೇಜ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕ್ರೇಷನ್ ಮಾಡಿದರು. ನನ್ನ ಕ್ಲೈಂಟ್ಸ್ ಅರೌಂಡ್ 2:30ಗೆಲ್ಲ ಲೊಕೇಶನ್ಗೆ ಬಂದರು. ಬಂದ ತಕ್ಷಣ ಬೇಗನೆ ಹೋಗಿ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ, ಎಲ್ಲ ಅರೇಂಜ್ ಮಾಡಿಕೊಂಡು. ಇವರು ನಮ್ಮ ಮೊದಲನೇ ಕ್ಲೈಂಟ್. ತುಂಬ ಕ್ಯೂಟಾಗಿ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದರು. ಬಂದ ತಕ್ಷಣ ಏರ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ವರ್ಕ್ನ. ಇವ್ರಿಗೆ ಬೇಗ ಮೇಕಪ್ ಮತ್ತು ಹೇರ್ ಸ್ಟೈಲ್ನ ಮಾಡಿ ಕಂಪ್ಲೀಟ್ ಮಾಡಿದೆ. ಫೈನಲಾಗಿ ಕ್ಯೂಟಾಗಿ ಡಾಲ್ ರೀತಿಯೇ ಕಾಣಿಸ್ತಿದ್ರು. ಅವ್ರಿಗಂತೂ ಮೇಕಪ್ ತುಂಬಾ ಇಷ್ಟ ಆಯಿತು, ತುಂಬಾ ಖುಷಿಪಟ್ಟರು. ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲ ಫಸ್ಟೇ ರೆಫರೆನ್ಸ್ ಕಳಿಸಿರ್ತಾರೆ. ಅವ್ರು ಕಳಿಸಿದ್ದಾಗೇ ನಾನು ಅವರಿಗೆ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಅದೇ ರೀತಿ ಮಾಡಿಕೊಟ್ಟಿರ್ತೀನಿ. ಆ್ಯಕ್ಚುಲಿ ಇವ್ರ ಮೇಕಪ್ ಮಾಡೋಕ್ಕೆ ಮೊದಲೇ ಇವ್ರ ಮಮ್ಮಿದು ಮೇಕಪ್ ಮಾಡಿರ್ತೀನಿ. ಅವ್ರು ನನಗೆ ಕೈಗೆ ಸಿಗಲಿಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ, ತುಂಬ ಬ್ಯುಸಿ ಇದ್ದರು. ನೆಕ್ಸ್ಟ್ ಇವ್ರ ಅಕ್ಕ ಭೂಮಿಕಾ ಅವ್ರದ್ದು ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಇವರು ಅಷ್ಟೇ ತುಂಬ ಸ್ವೀಟ್ ಮತ್ತು ತುಂಬ ಸಾಫ್ಟ್ ಅಂತಲೇ ಹೇಳ್ಬೋದು. ಇವರ ಕಾಸ್ಟ್ಯೂಮ್ಗೂ ಮೇಕಪ್ಗೆ ಹೇರ್ ಸ್ಟೈಲ್ಗೆ ಸೇಮ್ ಇವರೇ ಬ್ರೈಡ್ ರೀತಿಯೇ ಕಾಣಿಸ್ತಿದ್ರು. ನೋ ಡೌಟ್ ಅದರಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು, ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಬೇಗ ಬೇಗ ಇವ್ರ ಸಿಸ್ಟರ್ ಇನ್ನೊಬ್ಬರು ಮೇಕಪ್ಗೆ ಇರ್ತಾರೆ. ಸೊ ಅವ್ರಿಗೂ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವರು ಲಾವಣ್ಯ ಅಂತ ಹೇಳಿ, ಇವರು ಆ್ಯಕ್ಚುಲಿ ಪ್ರೆಗ್ನೆಂಟು. ಇವರು ಕೂಡ ತುಂಬಾ ಸಾಫ್ಟ್. ಇವ್ರ ಫ್ಯಾಮಿಲಿ ಅವರೆಲ್ಲ ತುಂಬಾ ಸಾಫ್ಟ್ ಅನಿಸುತ್ತೆ. ತುಂಬ ಚೆನ್ನಾಗಿ ಕೂಡ ನೋಡಿಕೊಂಡ್ರು. ಇವ್ರು ಮೇಕಪ್ ಮಾಡಿದ ವಿಡಿಯೋ ನಾನು ಯಾರ್ದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಫೈನಲ್ ಲುಕ್ ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಫೈನಲಾಗಿ ಇವ್ರು ಈ ರೀತಿ ಕಾಣಿಸ್ತಿದ್ರು. ಪರ್ಸ್ನಲಿ ನನಗಂತೂ 4 ಜನದ ಮೇಕಪ್ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಇವ್ರ ಮೇಕಪ್, ಭೂಮಿಕಾ ಅವ್ರ ಮೇಕಪ್ ಅಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನಾನು ಒಬ್ಬಳೇ ಆದರೂ ಆಲ್ಮೋಸ್ಟ್ ಕರೆಕ್ಟ್ ಟೈಮ್ಗೆ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟೆ. ಒಂದು 15 ಮಿನಿಟ್ಸ್ ಏನೋ ಹೆಚ್ಚು ಕಡಿಮೆ ಆಯಿತು ಅಷ್ಟೇ. ವರ್ಕ್ ಎಲ್ಲ ಕಂಪ್ಲೀಟ್ ಆಗಿತ್ತಲ್ಲ, ಸೊ ಸ್ವಲ್ಪ ರೆಸ್ಟ್ ಮಾಡಿ ನಾನು ಸ್ವಲ್ಪ ಫ್ರೆಶ್ ಆಗಿ ನಂತರ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾನು ರಿಸೆಪ್ಷನ್ ಹಾಲ್ ಕಡೆಗೆ ಹೊರಡ್ತೀನಿ ರೆಡಿ ಆಗಿಬಿಟ್ಟು. ಪ್ಲೇಸ್ ಮಾತ್ರ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ನನ್ನ ಪಾಪುನ ಹಸ್ಬೆಂಡ್ನ ತುಂಬಾ ಮಿಸ್ ಮಾಡಿಕೊಂಡೆ. ರವಿಗೆ ಆ್ಯಕ್ಚುಲಿ ಲೀವ್ ಸಿಗದೇ ಇರೋ ಕಾರಣ ಪಾಪುನೂ ಕ್ಯಾನ್ಸಲ್ ಮಾಡಿದೆ, ಯಾಕಂದರೆ ತುಂಬಾ ಲಗೇಜ್ ಆಗಿಬಿಡುತ್ತೆ ಅಂತ. ಎನಿವೇಸ್ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಔಟ್ಡೋರಲ್ಲಿ ರಿಸೆಪ್ಷನ್ ನಡೀತಿತ್ತಲ್ಲ, ಸೊ ಒಂದು ಸರಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ನಾನೇನು ತುಂಬ ಜಾಸ್ತಿ ಹೊತ್ತು ಅಲ್ಲೇ ಇರಲಿಲ್ಲ. ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಹಾಗೆಯೇ ರೂಮ್ ಕಡೆಗೆ ಹೊರಟೆ, ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಬೇಗ ಬೇಗ ಎಲ್ಲ ಸ್ಯಾರಿನೂ ಪಿನ್ ಮಾಡಿಟ್ಟೆ. ಬಟ್ ಏನು ಅಂತ ಹೇಳಿದ್ರೆ ನನಗೆ ಸ್ಟೇಗೆ ಬಂದು ಬೇರೆ ಕಡೆ ಔಟ್ಸೈಡ್ ರೂಮ್ ಮಾಡಿಕೊಟ್ಟಿದ್ರು. ಅಲ್ಲಿಗೆ ಹೋಗಿ ರೀಚ್ ಆಗೋರ ತನಕನೇ 1 ಗಂಟೆ ಆಗಿತ್ತು. 1 ಗಂಟೆಗೆ ನಾನು ಈ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಾತ್ರ ರೆಸ್ಟ್ ಮಾಡಿದೆ 4:30ಗೆಲ್ಲ. ಮತ್ತು ಮಾರ್ನಿಂಗ್ ಬಂದು ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ಬೇಗನೆ. ಮಾರ್ನಿಂಗ್ ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಲುಕ್ ಆಗಿರೋದ್ರಿಂದ ಅವ್ರ ಕಾಸ್ಟ್ಯೂಮ್ ತಕ್ಕಂಗೆ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡಿ ಮುಗಿಸಿದ್ದೆ. ಫಸ್ಟ್ ಲುಕ್ ಈ ರೀತಿ ಇತ್ತು. ಇವ್ರು ಬಂದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಕ್ಯೂಟಾಗಿ. ಅವ್ರಿಗೂ ಕೂಡ ಮೇಕಪ್ ಇಷ್ಟ ಆಯಿತು. ಅದನ್ನೇ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ಮೇಕಪ್ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇವ್ರ ಸಿಸ್ಟರ್ಗೆ ರೆಡಿ ಮಾಡಿದೆ. ಅವ್ರಿಗೆ ಬಂದು ಸ್ಯಾರಿ ಡ್ರೇಪಿಂಗ್ ಕೂಡ ಇತ್ತು. ಮೈಸೂರು ಸಿಲ್ಕ್ ಸ್ಯಾರಿಲಿ ತುಂಬ ಗಾರ್ಜಿಯಸ್ ಆಗಿ ಕಾಣಿಸ್ತಿದ್ರು. ಆಲ್ರೆಡಿ ಹೇಳಿದಾಗೇ ಟ್ರೆಡಿಷ್ನಲ್ ಲುಕ್ಕಿಗೂ ಕೂಡ ಅವರೇನೆ ಹೇರ್ ಸ್ಟೈಲ್ ಎಲ್ಲ ಇದೇ ರೀತಿ ಬೇಕು ಅಂತ ಕೇಳಿದರು. ಸೊ ಅವ್ರು ಕೇಳಿದಾಗೇ ನಾನು ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದೆ. ಹೇರ್ ಸ್ಟೈಲ್, ಸ್ಯಾರಿ, ಮೇಕಪ್ ಓವರ್ ಆಲ್ ತುಂಬ ಚೆನ್ನಾಗಿ ಕಾಣಿಸಿದ್ರು. ನೆಕ್ಸ್ಟ್ ಲಾವಣ್ಯ ಅವ್ರಿಗೆ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಕುಚ್ಚು ಬಂದು ಕಂಪ್ಲೀಟ್ಲಿ ಬೆಳ್ಳಿಯಲ್ಲಿ ಮಾಡಿಸಿರೋ ಕುಚ್ಚು. ಫೈನಲಾಗಿ ಇವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಲೇಸ್ ಬ್ರೈಡ್ ಕೇಳಿದರು, ಸೊ ಲೇಸ್ ಬ್ರೈಡ್ ನಾನು ಹಾಕ್ಕೊಟ್ಟಿದ್ದೆ. ಫೈನಲ್ ಲುಕ್ ಇವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಇವ್ರು 3 ಜನಕ್ಕೆ ಮೇಕಪ್ ಮಾಡೋಕ್ಕೆ ಮೊದಲೇ ಭೂಮಿಕಾ ಅವ್ರ ಮದರ್ಗೂ ಕೂಡ ನಾನು ಮೇಕಪ್ ಮಾಡಿಕೊಟ್ಟಿದ್ದೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ನೈಟು ಮತ್ತು ಡೇ 2 ಟೈಮು ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆ್ಯಂಡ್ ಈ ವೆಡ್ಡಿಂಗಿಗೆ CM ಸಿದ್ದರಾಮಯ್ಯ ಸರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್ ಹಾಗೂ ನಮ್ಮ ಮೈಸೂರಿನ ಮಹಾರಾಜರಾದ ಯದುವೀರ್ ಒಡೆಯರ್ರವರು ಕೂಡ ಬರ್ತಾರೆ ಅಂತ ಹೇಳಿದರು.
ಬಟ್ ನಾನು ಹೋಗೋ ಅಷ್ಟರಲ್ಲಿ ನಿಖಿಲ್ ಕುಮಾರಸ್ವಾಮಿ ಸರ್ ಆಲ್ರೆಡಿ ಬಂದು ಹೊರಟೋಗಿದ್ರು. ಆದರೆ ನಮ್ಮ ಮೈಸೂರು ಮಹಾರಾಜರನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿಯಾಯಿತು. ಅವ್ರು ಬಂದ ತಕ್ಷಣ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಬಿಟ್ಟು ನಾನು ಅಲ್ಲಿಂದ ಹೊರಡೋಣ ಅಂತ ಹೇಳಿ ರೂಮ್ ಕಡೆಗೆ ಹೊರಟೆ. ಆ್ಯಂಡ್ ಫೈನಲ್ ಆಗಿ ಎಲ್ಲರಿಗೂ ವಿಶ್ ಮಾಡಿಬಿಟ್ಟು ನಾನು ಅಲ್ಲಿಂದ ಹೊರಡ್ತೀನಿ. ಪಾಪ ಅವರೇನೆ ನನಗೆ ಈ ಕಾರಲ್ಲಿ ಡ್ರಾಪ್ ಕೂಡ ಮಾಡಿಸ್ಕೊಡ್ತಾರೆ. ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ.